ಆತ್ಮೀಯ H-News16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮಯ್ಯ ಮಲ್ಲಪ್ಪ ಜೋತಾವ. ಆದ್ಮೇಲೆ ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ, ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ ಏನೇನು ಇಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನ ನೋಡಿ ನಿಮಗೆ ಪ್ರಯತ್ನಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಅದರ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಕರ್ಯ ಹೆಚ್ಚಳ ಮಾಡುವ ಸಲುವಾಗಿ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಶೆಖಾವತ್ ಅವರು ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಅವರ ಮುಖಾಂತರ ಒಂದು ಪ್ರಯತ್ನ ಮಾಡಿ ಇವತ್ತು 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಸ್ಯಾಂಕ್ಷನ್ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕಾಗಿ ಆ ಒಂದು ಪ್ರಯತ್ನ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು, ಆ ಕೆಲಸ ಆಗಿದೆ. ಮತ್ತು ಇವತ್ತು ಮಧ್ಯಾಹ್ನ ನಾನು ಆ ಟೂರಿಸಂ ಡಿಪಾರ್ಟ್ಮೆಂಟಿನ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿನಿ. ಎಲ್ಲ ಈಗಾಗಲೇ DPR ಕಳಿಸಿದ್ದಾರೆ, ಅದನ್ನು ಮತ್ತೊಮ್ಮೆ ರಿವ್ಯೂ ಮಾಡಿಕೊಂಡು ಆದಷ್ಟು ಬೇಗನೆ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಕೊಂಡು ಆದಷ್ಟು ಬೇಗನೆ ಆ ಕೆಲಸ ಕಾರ್ಯ ಆಗಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ಅದಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಹೊಸ ವರ್ಷ ಇನ್ನೂ ಹೆಚ್ಚಿನ ರೀತಿಯಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬೆಳಗಾವಿ ಕ್ಷೇತ್ರದಲ್ಲಿ ನಾಡಿನಲ್ಲಿ ಆಗಿರ್ತಕ್ಕಂಥವಿದ್ದಾವೆ. ಅದಕ್ಕಾಗಿ ನಾಡಿನ ಜನತೆಗೆ ಮತ್ತು ಬೆಳಗಾವಿ ಜಿಲ್ಲೆಯ ಜನತೆಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನು ಸ್ವಲ್ಪ ನ್ಯಾಯ ಕೊಡಿಸಿ ಕೆಡಿಸ ಪ್ರಯತ್ನ ಮಾಡೋಣ. ಹೋರಾಟ ಸ್ವಾಮೀಜಿಗೆ ಭದ್ರತೆ ಹಾಗೂ ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಷಡ್ಯಂತ್ರ ರೂವಾರಿಯಾದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಮಾನ್ಯರೇ, ಜಿಲ್ಲಾ ದೇವರ್ಗಿ ತಾಲೂಕಿನ ಕ್ಷೇತ್ರ ಪೂಜ್ಯ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಮರಣ ಪತ್ರದಲ್ಲಿ ಉಲ್ಲೇಖವಾಗಿದೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ, ಸೌಜನ್ಯ ಪರ ಹೋರಾಟಗಾರರು ಹಾಗೂ ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರು. ನಾನಿವತ್ತು ಕಲಬುರಗಿ ಬಂದಿದ್ದೀವಿ. ಕಲಬುರಗಿ SP ಅವರನ್ನು ಮೀಟ್ ಮಾಡಬೇಕು. ಉದ್ದೇಶ, ಪೊಲೀಸ್ ಮಹಾನಿರ್ದೇಶಕರು ಬ್ಯಾಂಗ್ಳೂರು ಇವರು ಕೆಲವು ತಿಂಗಳ ಹಿಂದೆ ರಾಜ್ಯದಲ್ಲಿ ನಡೆತಿರುವಂಥ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ತನಿಖೆ ನಡೆಸಲು ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ SKDRDP ಸಂಸ್ಥೆಯಿಂದ ಅಕ್ರಮವಾಗಿ ಗ್ರಾಮಗಳಲ್ಲಿ ಗುಂಪುಗಳನ್ನು ಕಟ್ಟಿ 40ರಿಂದ 50% ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದಾರೆ. ಇಂದಿನ ಈ ಸಂದರ್ಭದಲ್ಲಿ ಕೆಲವು ವರ್ಷದಿಂದ ಈ ಕಡೆ ಈ ಬಡ್ಡಿ ದಂಧೆ ಅತಿ ಹೆಚ್ಚಾಗ್ತಾ ಇದೆ. ಆಗುವ ಸಾಯುವರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಆತ್ಮಹತ್ಯೆ ಮುಖಾಂತರ ಸಾಯ್ತಾ ಇದ್ದಾರೆ. ಇದು ಇಡೀ ಒಂದು ಗುಲ್ಬರ್ಗ ಎಲ್ಲ ಉತ್ತರ ಕರ್ನಾಟಕ ಜನತೆಗೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು
ಬಡ್ಡಿ ದಂಧೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಅವರ ಒಂದು ಪುಸ್ತಕದಲ್ಲಿ, ಒಂದು ನೋಟು ಪುಸ್ತಕದಲ್ಲಿ ಇಟ್ಟು ಅದರ ಮುಖಾಂತರವಾಗಿ ಎದರಿಸಿ ಗದರಿಸಿ ಬಡ್ಡಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಸ್ಥಳೀಯ ಪಾಪ ಇಲ್ಲಿಯವರಿಗೆ ಗೊತ್ತಿಲ್ಲ ಇನ್ನು ಇದರಲ್ಲಿ ಎಷ್ಟು % ಬಡ್ಡಿ ಆಗ್ತಾ ಇದೆ ಅಂತ. ಅದಕ್ಕೂ ವಾರ ತಗೊಳ್ತಾ ಇದ್ದಾರೆ. RBI ನಿಯಮ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ ವಾರ ಹಣವನ್ನು ಕಲೆಕ್ಷನ್ ಮಾಡಲಿಕ್ಕಿಲ್ಲ. ಅದು ಅಲ್ಲ, ಇದು ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಎಂಬ ಯೋಜನೆಯನ್ನು ಮಿಸ್ಯೂಸ್ ಮಾಡುತ್ತಾ ಜನರಿಗೆ ನಾವು ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವರ ಉಂಡಿಗೆ ಬರ್ತಾ ಇರುವಂತ, ಅಂದ್ರೆ ನಮ್ಮ ದೇವಸ್ಥಾನ ಧರ್ಮಸ್ಥಳ, ಅದು ಆಡಳಿತ ನಡೆಸೋರು ಅನ್ಯರು, ಆ ಉಂಡಿಗೆ ನಮ್ಮ ಹಿಂದೂ ಭಕ್ತರಾಗ್ತಿರೋ ಹಣವನ್ನು ಈ ನಮ್ಮ ಹಿಂದೂ ಭಕ್ತರಿಗೆ ಬಡ್ಡಿ ಕೊಡ್ತಾ ಇದ್ದಾರೆ, ಅತಿ ಹೆಚ್ಚು ಬಡ್ಡಿ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅದು ಬ್ಯಾಂಕ್ ಅವರು ಬಡ್ಡಿ ಕೊಡ್ತಾ ಇರೋದು ಅಂತ, ಒಂದು ಕಡೆಯಿಂದ ಕಲೆಕ್ಷನ್ ಮಾಡಲಿಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಯಲ್ಲಿರೋ ಸಿಬ್ಬಂದಿಯವರನ್ನು ಕಳಿಸ್ತಾ ಇದ್ದಾರೆ, ಕೆಲಸವನ್ನು ಕಳಿಸ್ತಾ ಇದ್ದಾರೆ. ಆದರೆ RBI ನಿಯಮ ಪ್ರಕಾರ ಯಾವುದೇ ಕಾರಣಕ್ಕೂ ಅದು ಟೈಮ್ಸ್ ಇದೆ, ಆ ಟೈಮ್ಸ್ ಒಳಗೆ ಹೋಗಿ ಏನು ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನಿಮ್ಮದನ್ನು ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದರೆ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನ್ಯೂಸ್, ಸತ್ಯದ ಕೈಗೆ ನೋಡಿ ವಂದನೆಗಳು.